ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿರೋದು ಅಂದರೆ ಎಳ್ಳು ಬೆಲ್ಲ ಮತ್ತು ಪೊಂಗಲ್ನ ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮತ್ತು ಎಳ್ಳು ಬೆಲ್ಲನ ಸುಲಭವಾಗಿ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನೂ ಸಹ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಎಳ್ಳು ಬೆಲ್ಲನ ನಾವು ರೆಡಿ ತಗೊಂಡು ಬರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಜಾಸ್ತಿನೂ ಆಗುತ್ತೆ ಮತ್ತು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಂಗಡಿಯಿಂದ ತಗೊಂಡು ಬಂದಿರುವಂತಹ ಎಳ್ಳು ಬೆಲ್ಲದ ರುಚಿಗೂ ಮತ್ತು ನಾವು ಮನೆಯಲ್ಲೇ ಈ ರೀತಿ ಹುರಿದು ಮಾಡುವಂತಹ ಎಳ್ಳು ಬೆಲ್ಲದ ರುಚಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಫ್ರೆಂಡ್ಸ್. ಈ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಮನೆಯಲ್ಲಿ ಈ ರೀತಿ ಎಳ್ಳು ಬೆಲ್ಲನ ಒಂದು ಸರಿ ಟ್ರೈ ಮಾಡಿ ನೋಡಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ತುಂಬ ಖುಷಿಯಿಂದ ಬಾಯಿ ತುಂಬ ಎಳ್ಳು ಬೆಲ್ಲನ ತಿಂತಾರೆ ಫ್ರೆಂಡ್ಸ್. ಅಷ್ಟು ರುಚಿಯಾಗಿರುತ್ತೆ. ಈ ಎಳ್ಳು ಬೆಲ್ಲನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನು ಒಂದು ಕೊಬ್ಬರಿ ತಗೊಂಡು ಮೇಲ್ಭಾಗನೆಲ್ಲ ತೆಗೆದುಬಿಟ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಕೊಬ್ಬರಿನ ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಎಳ್ಳು ಬೆಲ್ಲನ ಮಾಡಬೇಡಿ. ಕೊಬ್ಬರಿನ ಕಟ್ ಮಾಡಿ ಒಂದು ದಿನ ಬಿಸಿಲಲ್ಲಿ ಒಣಗಿಸಿಟ್ಕೊಬೇಕು. 1/4 kg ಕಡಲೆ ಬೀಜ ತಗೊಂಡಿದ್ದೀನಿ, 1/4 kg ಕಡಲೆ ತಗೊಂಡಿದ್ದೀನಿ, 1/4 kg ಎಳ್ಳು ತಗೊಂಡು ಅದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ತಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಒಂದಚ್ಚು ಬೆಲ್ಲ ತಗೊಂಡು ಅದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಬೆಲ್ಲನೂ ಅಷ್ಟೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಾವು ಎಳ್ಳು ಬೆಲ್ಲನ ಮಾಡಬೇಕು. ಹಾಗೆ ಕಟ್ ಮಾಡಿ ಹಾಕೋದ್ರಿಂದ ಎಳ್ಳು ಬೆಲ್ಲ ಅಂಟುತ್ತೆ. ಎಳ್ಳು ಬೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಕೊಬ್ಬರಿ ಮತ್ತು ಬೆಲ್ಲನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಬೇಕು. ಮತ್ತು ಇದು ಸ್ವೀಟ್ ಕಾಳು, ಎಳ್ಳು ಬೆಲ್ಲಕ್ಕೆ ಇದನ್ನು ಹಾಕಲೇಬೇಕು. ಅದನ್ನು 1 ಪ್ಯಾಕೆಟ್ ತಗೊಂಡಿದ್ದೀನಿ. ಇದು ಜೀರಿಗೆ ಕಾಳು, ಇದು ಸ್ವೀಟ್ ಇರುತ್ತೆ. ಇದನ್ನು ಅಷ್ಟೇ 2 ಪ್ಯಾಕೆಟ್ ತಗೊಂಡಿದ್ದೀನಿ. 1 ಪ್ಯಾಕೆಟಿಗೆ 20 ರೂಪಾಯಿ. ಒಂದು ಸಾಕಾಗೋದಿಲ್ಲ ಅಂತ ಮತ್ತೆ 10 ರೂಪಾಯಿಂದ ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ. ಇವಾಗ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಮೊದಲು ಕಡಲೆ ಬೀಜನ ಹುರಿತಾ ಇದ್ದೀನಿ. ಕಡಲೆ ಬೀಜನ ಮಾತ್ರ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಹುರಿದಿಲ್ಲ ಅಂದರೆ ಎಳ್ಳು ಬೆಲ್ಲದಲ್ಲಿ ಕಚ್ಚೋದಕ್ಕೆ ಚೆನ್ನಾಗಿ ಸಿಗೋದಿಲ್ಲ. ಹಾಗಾಗಿ ಯಾವ ಥರ ಕಡಲೆ ಬೀಜನ ಹುರಿಬೇಕು ಅಂದರೆ ಅಲ್ಲಲ್ಲಿ ಕಚ್ಚಿದಾಗ ಕುರುಮ್ ಅನ್ನಬೇಕು ಕಡಲೆ ಬೀಜ. ಆ ರೀತಿ ಕಡಲೆ ಬೀಜನ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದಿಲ್ಲ ಅಂದರೆ ಕಡಲೆ ಬೀಜನ ಕಚ್ಚಿದಾಗ ಹಲ್ಲಿಗೆ ಅಂಟಿಡ್ಕೊಂಡು ಬಿಡುತ್ತೆ. ಎಳ್ಳು ಬೆಲ್ಲ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಕಡಲೆ ಬೀಜನ ಮಾತ್ರ ಚೆನ್ನಾಗಿ ಹುರಿಬೇಕು. ಇವಾಗ ಕಡಲೆ ಬೀಜನ ಚೆನ್ನಾಗಿ ಹುರಿದಿದ್ದಾಯಿತು. ತಣ್ಣಗಾದ ನಂತರ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಬೇಕು. ಅದೇ ಬಾಣಲೆಯಲ್ಲಿ ಎಳ್ಳನ್ನು ಹುರಿತಾ ಇದ್ದೀನಿ. ಎಳ್ಳು ಅಷ್ಟೇ ಚಿಟಪಟ ಅಂತ ಸಿಡಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರಿತಾನೆ ಇರಬೇಕು. ಮತ್ತು ಕಲರು ಸಹ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರಿತಾ ಇರಬೇಕು. ಇವಾಗ ಎಳ್ಳನ್ನು ಹುರಿದಿದ್ದಾಯಿತು. ಕೆಳಗಡೆ ಇಳಿಸ್ಕೊಂಡಿದ್ದೀನಿ ನೋಡಿ. ಎಳ್ಳು ಸ್ವಲ್ಪ ತಣ್ಣಗಾಗಬೇಕು. ಎಳ್ಳು ತಣ್ಣಗಾದ ನಂತರ ನಾನಿಲ್ಲಿ ಹುರಿದು ಸಿಪ್ಪೆ ತೆಗೆದಿರುವಂತಹ ಕಡಲೆ ಬೀಜನ ಹಾಕ್ತಾ ಇದ್ದೀನಿ. ದಯವಿಟ್ಟು ಎಳ್ಳನ್ನು ಮಾತ್ರ ತಣ್ಣಗಾದ ಮೇಲೇ ಕಡಲೆ ಬೀಜ ಕಡಲೆ ಎಲ್ಲ ಹಾಕಬೇಕಾಗುತ್ತೆ. ಕಡಲೆ ಬೀಜ ಕಡಲೆನ ಇವಾಗ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕ್ತಾ ಇದ್ದೀನಿ. ಸ್ವೀಟು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಬೆಲ್ಲ, ಸ್ವೀಟ್ ಕಾಳು ಮತ್ತು ಜೀರಿಗೆ ಕಾಳು, ಕಲ್ಸಕ್ಕರೆ ಎಲ್ಲ ಹಾಕೋದ್ರಿಂದ ಸ್ವೀಟು ಜಾಸ್ತಿನೇ ಆಗುತ್ತೆ. ಸ್ವೀಟು ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಇವಾಗ ಅವೆಲ್ಲವನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಮನೆಯಲ್ಲಿ ಎಳ್ಳು ಬೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋರು ಈ ರೀತಿ ಟ್ರೈ ಮಾಡಿ ನೋಡಿ. ಒಂದು ದಿನ ಮುಂಚೆನೇ ಬೆಲ್ಲ ಮತ್ತು ಕೊಬ್ಬರಿನ ಒಣಗಿಸಿ ಇಟ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಮನೆಯಲ್ಲೇ ಎಳ್ಳು ಬೆಲ್ಲನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಅಂಗಡಿಯಿಂದ ರೆಡಿ ಎಳ್ಳು ಬೆಲ್ಲನ ತಗೊಂಡು ಬರೋದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಈ ರೀತಿ ಎಳ್ಳು ಬೆಲ್ಲನ ಟ್ರೈ ಮಾಡಿ ನೋಡಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇವಾಗ ನೋಡಿ ಎಳ್ಳು ಬೆಲ್ಲ ಸೂಪರಾಗಿ ರೆಡಿಯಾಗಿದೆ. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಟೈಮೇನು ತಗೊಳ್ಳೋದಿಲ್ಲ. ಎಳ್ಳು ಬೆಲ್ಲನ ತುಂಬ ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಕೊಬಹುದು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮನೆಯಲ್ಲೇ ಮಾಡಿರುವಂತಹ ಈ ಎಳ್ಳು ಬೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.